ನಮಸ್ಕಾರ ಸ್ನೇಹಿತರೆ. ಯಶಸ್ಸು ಕೆಲವರಿಗೆ ಮಾತ್ರ ಸಿಗುತ್ತದೆಯೇ? ಅದೃಷ್ಟವಿರುವವರು ಮುಂದೆ ಹೋಗುತ್ತಾರೆಯೇ? ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಜೀವನ ತತ್ವಗಳನ್ನು ಅರ್ಥ ಮಾಡಿಕೊಂಡು ಬದುಕುವವರು ಯಶಸ್ಸಿನ ಜೊತೆಗೆ ನೆಮ್ಮದಿಯನ್ನು ಪಡೆಯಬಹುದು. ಇಂದು ನಾವು ಶ್ರೀಕೃಷ್ಣನ ಬೋಧನೆಗಳಿಂದ ಪ್ರೇರಿತವಾದ ಯಶಸ್ಸಿನ 5 ಪ್ರಮುಖ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಕರ್ಮಣ್ಯೇ ವಾಧಿಕರಾಸ್ತೆ ಮಾಗಲೇಶು ಕದಾಚನ. ಅಂದರೆ ನಮ್ಮ ಅಧಿಕಾರ ಇರುವುದು ನಮ್ಮ ಕರ್ತವ್ಯದ ಮೇಲೆ, ಫಲದ ಮೇಲೆ ಅಲ್ಲ. ಫಲದ ಚಿಂತೆಯಲ್ಲಿ ಕೆಲಸವನ್ನು ಬಿಡಬೇಡಿ. ಪ್ರತಿದಿನ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಯಶಸ್ಸು ತಡವಾಗಿ ಬರಬಹುದು, ಆದರೆ ಖಂಡಿತ ಬರುತ್ತದೆ. 2. ಭಯವನ್ನು ಗೆಲ್ಲಿ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಭಯದಿಂದ ಹಿಂದೆ ಸರಿಯಲು ಬಯಸಿದ. ಆಗ ಶ್ರೀಕೃಷ್ಣ ಅವನಿಗೆ ಧೈರ್ಯ ತುಂಬಿದರು. ಜೀವನದಲ್ಲಿಯೂ ಭಯ ಇರುವುದು ಸಹಜ, ಆದರೆ ಭಯದಿಂದ ಪ್ರಯತ್ನವನ್ನೇ ನಿಲ್ಲಿಸುವುದು ನಮ್ಮ ಕನಸುಗಳನ್ನು ಕೊಲ್ಲುತ್ತದೆ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಡಿ. ಭಯದ ಆಚೆಯೇ ಯಶಸ್ಸು ನಿಮ್ಮನ್ನು ಕಾಯುತ್ತದೆ. 3. ಮನಸ್ಸನ್ನು ನಿಯಂತ್ರಿಸಿ. ನಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಮ್ಮೊಳಗಿನ ಕೋಪ, ಅಸೂಯೆ, ಆಲಸ್ಯ ಮತ್ತು ನಕಾರಾತ್ಮಕ ಚಿಂತನೆ. ಮನಸ್ಸನ್ನು ಗೆದ್ದವನು ಜೀವನವನ್ನು ಗೆಲ್ಲುತ್ತಾನೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ಮೌನಕ್ಕೆ ಮೀಸಲಿಡಿ. ಶಾಂತ ಮನಸ್ಸು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. 4. ಸೋಲನ್ನು ಪಾಠವಾಗಿ ಸ್ವೀಕರಿಸಿ. ಸೋಲು ಎಂದರೆ ಜೀವನ ಮುಗಿಯಿತು ಎಂದಲ್ಲ, ಅದು ಇನ್ನಷ್ಟು ಉತ್ತಮವಾಗಿ ಪ್ರಯತ್ನಿಸಬೇಕೆಂಬ ಸಂದೇಶ. ಪ್ರತಿ ತಪ್ಪು ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಇಂದು ನೀವು ಬೀಳಬಹುದು, ಆದರೆ ಮತ್ತೆ ಎದ್ದು ನಡೆಯುವ ಧೈರ್ಯವೇ ನಿಜವಾದ ಯಶಸ್ಸು. 5. ದೇವರ ಮೇಲೆ ನಂಬಿಕೆ, ನಿಮ್ಮ ಮೇಲೆ ವಿಶ್ವಾಸ. ಪ್ರಯತ್ನ ಮಾಡುವುದು ನಮ್ಮ ಕೆಲಸ. ಫಲ ಯಾವಾಗ ಬರಬಹುದು ಎಂಬುದು ಸಮಯ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರಬಹುದು. ಆದ್ದರಿಂದ ನಿರಾಶರಾಗಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯದ ಮೇಲೂ ವಿಶ್ವಾಸ ಇಡಿ. ನಿಮ್ಮ ಕನಸಿಗಾಗಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಸ್ನೇಹಿತರೆ, ಇಂದು ನಾವು ಶ್ರೀಕೃಷ್ಣನ ಬೋಧನೆಗಳಿಂದ ಪ್ರೇರಿತವಾದ 5 ಯಶಸ್ಸಿನ ರಹಸ್ಯಗಳನ್ನು ತಿಳಿದುಕೊಂಡೆವು. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಭಯವನ್ನು ಗೆಲ್ಲಿ. ಮನಸ್ಸನ್ನು ನಿಯಂತ್ರಿಸಿ. ಸೋಲನ್ನು ಪಾಠವಾಗಿ ಸ್ವೀಕರಿಸಿ. ದೇವರ ಮೇಲೆ ನಂಬಿಕೆ ಮತ್ತು ನಿಮ್ಮ ಮೇಲೆ ವಿಶ್ವಾಸವಿಡಿ. ಈ 5 ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸಿನ ಜೊತೆಗೆ ಮನಸ್ಸಿನ ನೆಮ್ಮದಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ನಮ್ಮ ಪ್ರೇರಣಾದಾಯಕ ಮಾತು, ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಸರಿಯಾದ ಚಿಂತನೆ, ನಿರಂತರ ಪ್ರಯತ್ನ ಮತ್ತು ಉತ್ತಮ ಗುಣಗಳಿಂದ ಬರುತ್ತದೆ. ಧನ್ಯವಾದಗಳು.